ಇರ್ತದೆ, ಮ್ಯಾನೇಜ್ಮೆಂಟ್ ಇರ್ತದೆ, ಅದನ್ನೆಲ್ಲ ಪ್ರೊಸೆಸ್ ಮಾಡೋರು ಇವರು. ಅದಕ್ಕೆ ಇಂಥ ಘಟನೆಗಳಾಗಿದ್ದರೆ ಅದ್ರ ಬಗ್ಗೆ ಅದ್ರ ವಿರೋಧವಾಗಿ ನೀವು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅನ್ನೋಂಥ ಒಂದು ಮಾತನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಸತ್ಯದ. ಯಾಕಂದ್ರೆ DCC ಬ್ಯಾಂಕ್ ಇದ್ದಿದ್ದು ಮೂಲ ತಾಯಿ ಅದು ಇದ್ದಾಗ ನಮಗೆಲ್ಲರಿಗೂ ನಾವು ಬದುಕಲಿಕ್ಕೆ, ನಮ್ಮ ಮಕ್ಕಳಿಗೆಲ್ಲ ಬದುಕಲಿಕ್ಕೆ ಸಾಧ್ಯತೆ ಅನ್ನೋಂಥ ಕೈ ಸತ್ಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವತ್ತು ಈ ಒಂದೇನು ಸೌದಿ ವರ್ಸಸ್ ಏನಪ್ಪ ಖರೆನ್ನವರ ಮಧ್ಯದ ಈ ತಿಕ್ಕಾಟ ರಾಜಕೀಕರಣಗೊಳ್ಳುವುದಕ್ಕಿಂತ ಹೆಚ್ಚಿಗೆ ಅವರಿಬ್ಬರು ಮಧ್ಯದಲ್ಲಿ ಬಿಟ್ಬಿಟ್ಟಿರೋದು ನಾವೆಲ್ಲರೂ. ಅವ್ರದ್ದೇನು ನ್ಯಾಯ ಅದ, ನ್ಯಾಯಾಲಯ ಅದ, ತನಿಖೆ ಅದ, ವಿಶೇಷ ತನಿಖೆ ಮಾಡಿಸಲಿ, ಒಳ್ಳೆಯ ಒಬ್ಬ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಮಾಡಿಸಿ ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬಂದಾಗ ಅವರು ಅದಕ್ಕೆ ಯಾರು ತಪ್ಪಿದ ಶಿಕ್ಷೆ ಆಗಲಿ. ಆದರೆ ಇವರು ತಿಕ್ಕಾಟದಲ್ಲೇ ಇಲ್ಲಿಯ ದುಡಿಯುವವರಿಗೆ, ಇಲ್ಲಿಯ ರೈತರಿಗೆ, ಇಲ್ಲಿಯ ಠೇವಣಿದಾರರಿಗೆ, ಇಲ್ಲಿ ಮ್ಯಾನೇಜ್ಮೆಂಟಿಗೆ, ಇವೆಲ್ಲರಿಗೂ ಒಂದು ಹಾನಿ ಆಗುವಂಥ ತಪ್ಪು ಅನ್ನೋಂಥದ್ದು ಮಾತು. ಯಾಕಂದ್ರೆ ಈಗ ಹೊಸ ಮ್ಯಾನೇಜ್ಮೆಂಟ್ ಮೇಲೆ ಮೊದಲಿದ್ದಂಥ ಮ್ಯಾನೇಜ್ಮೆಂಟ್ಗಿಂತ ಹೆಚ್ಚು ವಿಶ್ವಾಸ ಇವತ್ತು ಉಳಿದಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ವು, ಆರೋಪಗಳು ಬರ್ತಾಯಿದ್ವು. ಸತ್ಯೋತ್ಸವ ಅಲ್ಲಿದ್ದಂಥವ್ರಿಗೆ ಗೊತ್ತು, ಯಾಕೆ ಜೊಲ್ಲೆ ಅವರಿಗೆ ಮತ್ತು ಖಾಗೆ ಅವ್ರಿಗೆ ಗೊತ್ತು, ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಇದ್ದಾರೆ, ಅವ್ರು ಅದಕ್ಕೆ ಗೊತ್ತಾಗುವಂಥ ವಿಷಯನೂ ಅದ. ಒಟ್ಟಾರೆಯಾಗಿ ಎಲ್ಲ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇವತ್ತು ನೌಕರದಾರರು, ಅಲ್ಲಿ ನೌಕರರು ಭಾಳ ಎಚ್ಚರಿಕೆಯಿಂದ ಇದ್ದಿರಬೇಕಾಗ್ಯದ. ಈಗಾಗಲೇ ಕರೆನ್ನವ್ರಿಗೆ ನ್ಯಾಯ ಸಿಗಲಿ ಅಂತೇಳಿ ಹೋರಾಟ ಮಾಡಿದರೆ ಬರೋಬ್ಬರಿ ಅದು ಕರೆಕ್ಟ್ ಅದ, ಸರಿ. ಅದು ಇನ್ನು ಮುಂದೆ ಇಂಥ ಘಟನೆಗಳು ಜೊತೆಗೆ ಯಾವುದ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು ಅನ್ನೋದನ್ನು ನಮ್ಮ ಡಾಕ್ಟರ್ ಮಹಾಂತೇಶ್ ಕಡಾಡೆ ಅವರಲ್ಲಿ ಸಲಹೆ ಕೊಟ್ಟಿದ್ದಾರೆ. ಅಲ್ಲಿ ನಡೆಯುತ್ತಿರೋದು ಅವ್ಯವಹಾರಗಳು ಯಾರೋ ಮಾಡಲಿ ಅವ್ರ ವಿರೋಧವಾಗಿ ನೀವು ಮಾಡುವಂಥದ್ದು. ಯಾಕಂದರೆ ಆ ಸಂಸ್ಥೆ ಇದ್ದರೆ ನಿಮಗೆಲ್ಲ ಉದ್ಯೋಗ, ಇನ್ನು ಮುಂದಿನ ಜನಕ್ಕೂ ಉದ್ಯೋಗ, ಅದ್ರ ಜೊತೆಗೆ ರೈತರಿಗೆ ಬದುಕ. ಯಾಕಪ್ಪ ಅಂತಂದ್ರೆ ರೈತರು ಶೂನ್ಯ ಬಡ್ಡಿ ದರದಲ್ಲೂ ಏನೋ ಮತ್ತೊಂದು ದರದಲ್ಲಿ ತಮ್ಮ ಕೆಲಸ ಮಾಡಿ ನಮಗೆಲ್ಲ ಅನ್ನ ತಯಾರು ಮಾಡುವಂಥ ವ್ಯಕ್ತಿಗಳು. ಅದ್ರ ಲಾಭ ಅವ್ರಿಗೆ ಆಗಿಲ್ಲ. DCC ಬ್ಯಾಂಕ್ನಿಂದ ನಾವು ಅನ್ಬೋದು, DCC ಬ್ಯಾಂಕ್ ಇಷ್ಟು ಕೊಟ್ಟಿದ್ದೀವಿ, ಅಷ್ಟು